ಉದಯಗಿರಿ ಆರೋಪಿಗಳು ಸಣ್ಣ ಮಕ್ಕಳು ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಲ್ಲು ಹೊಡೆಯೋರು ಬೇಬಿ ಸಿಟ್ಟಿಂಗ್ನವರ ಅಂತ ಅವ್ರ ಪ್ರಶ್ನೆ. ಕಾಂಗ್ರೆಸ್ನವರು ಮುಸ್ಲಿಮರ ಭಿಕ್ಷೆಯಲ್ಲಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಆರೋಪವನ್ನು ಅವರು ಮಾಡಿದ್ದಾರೆ. ಇನ್ನು ಬೇಬಿ ಸಿಟ್ಟಿಂಗ್ನಲ್ಲಿ ಇದ್ದವರು ಅವರು ತಲೆ ಇಲ್ವಾ ಅನ್ನೋದು ಇವ್ರ ಪ್ರಶ್ನೆ. ಗಲಭೆ ದೃಶ್ಯದಲ್ಲಿ ಕಾಣ್ತಾ ಇರೋರು ಎಲ್ಲರೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳೇ. ಹಿಂದೂಗಳು ಯಾವತ್ತಾದ್ರೂ ಪೊಲೀಸ್ ಠಾಣೆಯನ್ನ ಸುಟ್ಟಿದ್ದಾರಾ ಅನ್ನೋದನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ಮೂಲಕ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಒಂದ್ ಕಡೆಗೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ಅವ್ರು ಹೇಳೋದಕ್ಕೂ ಕೂಡ ಕಾರಣಗಳಿದೆ. ಬಿಕಾಸ್ ಯಾವಾಗ ಇಂಥ ಇನ್ಸಿಡೆಂಟ್ಗಳು ಆಗ್ಬಿಡುತ್ತೆ, ಕಾಂಗ್ರೆಸ್ನವರು ಫಸ್ಟ್ ಬಂದು ಕ್ಲೀನ್ ಚಿಟ್ ಕೊಡೋದು ಅಥವಾ ತಿಪ್ಪೆ ಸಾರಿಸೋದು ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನು ಮಾಡ್ತಾರೆ. ಫಸ್ಟು ಸಣ್ಣವರು, ಅಮಾಯಕರು, ಬ್ರದರ್ಸು, ಬಿಟ್ಟುಬಿಡಿ, ಏನೋ ಚಿಕ್ಕ ಘಟನೆ ಅಂತ ಸೂಕ್ಷ್ಮತೆನೇ ಗೊತ್ತಾಗಲ್ಲ. ನೀವು ಆ ಥರ ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೋದ್ರಿಂದ ಅವ್ರು ಇನ್ನಷ್ಟು ಅವ್ರಿಗೆ ಧೈರ್ಯ ಬರುತ್ತೆ. ಏನಾಗುತ್ತೆ, ನಮ್ಮ ಜೊತೆಗೆ ಆಡಳಿತದಲ್ಲಿರುವಂತಹ ವ್ಯಕ್ತಿಗಳು ನಿಂತಿದ್ದಾರೆ, ಇನ್ನು ಇವರೆಲ್ಲ ಯಾವ ಲೆಕ್ಕ ಅನ್ನುವಂತಹ ಮನೋಧೈರ್ಯ ಬರುತ್ತಲ್ಲ, ಅದು ಸಮಾಜಕ್ಕೆ ಅಪಾಯಕಾರಿ ಆಗ್ತಾ ಇರೋದು. ಇವತ್ತು ಆ ಪೊಲೀಸ್ ಸ್ಟೇಷನಲ್ಲಿ ಸಿಬ್ಬಂದಿಗಳಿಗೆ ಬಂದ ಸ್ಥಿತಿ ನಾಳೆ ನಿಮಗೂ ಬರುತ್ತೆ, ಕುತ್ತಿಗೆಗೆ ಬರುತ್ತದು. ತಲೆಗೆ ಹಾಕಿದ ನೀರು ಕೆಳಗಡೆ ಬರಲೇಬೇಕು. ನಾವು ಈಗಲೇ ಹೇಳ್ತಾ ಇದ್ವಲ್ಲ, ಸೊ ಒಂದು ಕಡೆಗೆ ಈ ಎಲ್ಲ ವಿಚಾರಗಳು ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಕಾಂಗ್ರೆಸ್ನ ಪ್ರತಿ ನಾಯಕರ ವರ್ತನೆಗಳು ಕೂಡ ಬಿಜೆಪಿಗೆ ಭರಪೂರ ಅಸ್ತ್ರವನ್ನು ಕೊಡ್ತಾ ಇರೋದ್ರಿಂದ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತು ಗಲಭೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಸ್ಟ್ಯಾಂಡನ್ನು ಮತ್ತೆ ಪ್ರಶ್ನೆ ಮಾಡೋ ಕೆಲಸವನ್ನು ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಮಾಡ್ತಾ ಇದ್ದಾರೆ. ಸಂವಿಧಾನ, ಜಾತ್ಯತೀತತೆ, ಸಮಾನತೆಯ ಪಾಠ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತನಾ ಅನ್ನೋದು ಪ್ರತಿಯೊಬ್ಬರು ಪ್ರಶ್ನೆ. ಕೇವಲ ಬಿಜೆಪಿಗೆ ಸೀಮಿತವಾದಂತಹ ಪ್ರಶ್ನೆ ಅಲ್ಲ. ಇವರಿಗೆ ಅರ್ಥ ಆಗೋ ರೀತಿಯಲ್ಲಿ ನಿಮ್ಮ ಭಾಷೆನಲ್ಲೇ ಹೇಳ್ಕೊಡಿ, ನಿಮ್ಗೆ ತುಂಬ ಪ್ರೀತಿ ಪಾತ್ರರಲ್ವಾ ಅಂತ ಕಾಂಗ್ರೆಸ್ ನಾಯಕರನ್ನ ಕೇಳ್ತಾ ಇದ್ದಾರೆ ಜನ. ಅಲ್ಲಿ ತನಕ ಇದು ಶಾಂತಿಯ ತೋಟ ಅಂತೆಲ್ಲ ಅನ್ನಕ್ಕೆ ಹೋಗಬೇಡಿ, ಸಂವಿಧಾನದ ಪೋಷಾಕ ತೊಟ್ಕೊಂಡು ಬರಬೇಡಿ ಅನ್ನೋದು ಪ್ರತಿಯೊಬ್ಬರು ಪ್ರಶ್ನೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಬಿಜೆಪಿ ನಾಯಕರು ಕೂಡ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಕಾಂಗ್ರೆಸ್ಗೆ ತಿವಿತಾ ಇದ್ದಾರೆ. ಆದರೆ ವೋಟ್ ಬ್ಯಾಂಕ್ ಬಿಟ್ಕೊಡೋಕ್ಕಾಗುತ್ತಾ?